ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಈಗ ಎಲ್ಲೆಡೆ ಕಾರು ಬೈಕ್ನದೇ ದರ್ಬಾರ್. ಕಾಫಿ ನಾಡಿನಲ್ಲಿ ರಸ್ತೆಗೆ ಇಳಿತಾ ಇದ್ದಾವೆ ಹೊಸ ಕಾರುಗಳು. ಗಗನಕ್ಕೇರ್ತಾ ಇದೆ ಒಂದ್ ಕಡೆ ಕಾಫಿ ಕಾಳುಮೆಣಸು ರೇಟು. ಭರ್ಜರಿ ಕಮಾಯಿ ಮಾಡ್ತಾ ಇರುವಂತ ರೈತರು ಹೊಸ ಕಾರನ್ನ ಖರೀದಿ ಮಾಡ್ತಾ ಇದ್ದಾರೆ. 6 ತಿಂಗಳಲ್ಲಿ 5,777 ಕಾರುಗಳು, ಸಾವಿರಾರು ಬೈಕ್ಗಳು ರಸ್ತೆಗೆ ಇಳಿದಿದ್ದಾವೆ. ಕಾಫಿ ಬೆಳೆಗಾರರಿಗೆ ಉತ್ತಮ ಆದಾಯ ಬರ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಅಧಿಕ ತೆರಿಗೆ ಸಂಗ್ರಹವಾಗ್ತಿದೆ. ಐಷಾರಾಮಿ ಕಾರ್ಗಳು ಸೇರಿದಂತೆ ದುಬಾರಿ ಕಾರ್ಗಳನ್ನ ಸೇಲ್ ಮಾಡಲಾಗ್ತಾ ಇದೆ. ಕಾರು ಬೈಕ್ ಸೇರಿ ಒಂದು ವರ್ಷದಲ್ಲಿ 13,000 ವಾಹನಗಳ ನೋಂದಣಿಯಾಗಿದೆ. 3,330 ಬೈಕು, ಟ್ರ್ಯಾಕ್ಟರ್ 224, 6 ಬಸ್ಗಳು, ಜೆಸಿಬಿಯನ್ನ ನೋಂದಣಿ ಮಾಡಲಾಗಿದೆ. ಚಿಕ್ಕಮಗಳೂರಿನ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಈ ಕಾರು ಬೈಕ್ಗಳು ನೋಂದಣಿಯಾಗಿರೋದು. ವೆಹಿಕಲ್ ರಿಜಿಸ್ಟ್ರೇಷನ್ ಜಾಸ್ತಿ ಆಗ್ತಾಯಿದೆ ಮತ್ತು ಎನ್ಫೋರ್ಸ್ಮೆಂಟು ನಮ್ಮಲ್ಲಿ ಜಾಸ್ತಿ ಮಾಡ್ತಾಯಿದ್ದೀವಿ. ಆಮೇಲೆ ವರ್ಷ ಟಾರ್ಗೆಟ್ ಕೊಟ್ಟಿರ್ತಾರೆ, ಅದನ್ನು ರೀಚ್ ಆಗಿದೆ. ನಮ್ಮದು ರೀಚಿಂದ ಎಕ್ಸಸ್ ಆಗಿದೆ, 120% ಆಗಿದೆ ಎಲ್ಲ. ಹಂಗಾಗಿ ರಿಜಿಸ್ಟ್ರೇಷನು ಜಾಸ್ತಿ ಆಗಿದೆ. ಅಂದರೆ ಕಳೆದ ವರ್ಷ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿದೆ. ಹೋದ ವರ್ಷಕ್ಕಿಂತ ಡೇ ಬೈ ಇಯರ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ರಿಜಿಸ್ಟ್ರೇಷನ್ಗಳು. ಆಮೇಲೆ ಹೈಯರ್ ಎಂಡ್ ಕಾರ್ಡ್ಸ್ಗಳು ಬರ್ತಾ ಇದ್ದಾವೆ. ಹೈಯರ್ ಎಂಡ್ ಕಾರ್ಡ್ಸ್ ಬಂದಾಗ ನಮಗೆ ಟ್ಯಾಕ್ಸ್ ಜಾಸ್ತಿ ಬರುತ್ತೆ. ಆಮೇಲೆ ಎನ್ಫೋರ್ಸ್ಮೆಂಟು ಜಾಸ್ತಿ ಇದೆ ಎಲ್ಲ. ಎಷ್ಟಾಗಿರ್ಬೋದು ಸರ್ ಕಾರ್? ಅಂದಾಜು ಒಂದು 3,000 ವೆಹಿಕಲ್ ರಿಜಿಸ್ಟರ್ ಆಗಿರ್ಬೋದು. ಬೈಕ್ ಒಂದು 10,000 ಆಗಿರ್ಬೋದು. 10,000 ರಿಜಿಸ್ಟ್ರೇಷನ್ನು, ಕಾರು ಒಂದು 3,000, ಟ್ರ್ಯಾಕ್ಟ್ರಿ ಒಂದು 2,000, ಟ್ರಾನ್ಸ್ಪೋರ್ಟ್ ಗಾಡಿಗಳು ಒಂದು 2,000 ಆಗಿದೆ. ಎಲ್ಲ 2,000-3,000 ರಿಜಿಸ್ಟ್ರೇಷನ್ ಆಗಿದೆ. ಅಂದರೆ ಸರ್ ಈ ದೊಡ್ಡ ಗಾಡಿಗಳು BMW ಈ ಥರದ್ದು ಆ ಥರವು ಭಾಳ ಬಂದಿದೆ ನಮ್ಮಲ್ಲಿ, ಭಾಳ ರಿಜಿಸ್ಟರ್ ಆಗಿದೆ. ಆ ಥರ ಗಾಡಿಗಳು ರಿಜಿಸ್ಟರ್ ಆಗಿದ್ದಾವೆ. ಆಮೇಲೆ ಫ್ಯಾನ್ಸಿ ನಂಬರ್ ಜಾಸ್ತಿ ತೊಗೊತಾ ಇದ್ದಾರೆ. ಎಲ್ಲ ನಂಬರ್ಸ್ ಎಲ್ಲ ಜಾಸ್ತಿ ತೊಗೊತಾ ಇದ್ದಾರೆ. ಅದಕ್ಕೂ ದುಡ್ಡು ಕಟ್ಟಿ ತೊಗೊತಾ ಇರೋದು, ಅಮೌಂಟ್ ಕಟ್ಟಿ ಎಲ್ಲ ಪೇ ಮಾಡಿ ತೊಗೊತಾ ಇದ್ದಾರೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿ ಮೆಣಸಿನ ದರ ಗಗನಕ್ಕೇರಿರುವುದರಿಂದ ಕಾರುಗಳು ರಸ್ತೆಗಿಳಿತಾ ಇರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ವರ್ಷ ಭರ್ಜರಿಯಾಗಿ ಕಾರುಗಳ ವ್ಯಾಪಾರವೂ ಕೂಡ ಆಗಿರುವಂಥದ್ದು. 5,777 ಕಾರುಗಳು ರಸ್ತೆಗಿಳಿದಿರುವಂಥದ್ದು. ನಾನೀಗ ಚಿಕ್ಕಮಗಳೂರಿನ RTO ಕಚೇರಿಯ ಮುಂಭಾಗದಲ್ಲಿ ಇರುವಂಥದ್ದು. ಈ ಕಚೇರಿಯಲ್ಲಿ ಸರಿಸುಮಾರು 5,777 ಕಾರುಗಳು ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಆ ಕಾರುಗಳ ಸಂಖ್ಯೆ ಇಷ್ಟಾದರೆ ಬೈಕ್ಗಳ ಸಂಖ್ಯೆಯೂ ಕೂಡ 3,370 ಬೈಕುಗಳು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ವಾಣಿಜ್ಯ ಉದ್ದೇಶದ ಟ್ರ್ಯಾಕ್ಟರ್ಗಳು ಸೇರಿದಂತೆ ವಿವಿಧ ವೆಹಿಕಲ್ಗಳು ಕೂಡ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಒಟ್ಟು 13,000ಕ್ಕೂ ಕೂಡ ಅಧಿಕ ವಾಹನಗಳು ಈ ಬಾರಿ ರಿಜಿಸ್ಟ್ರೇಷನ್ ಕೂಡ ಆಗಿರುವಂಥದ್ದು. ಆದರೆ ವರ್ಷದಿಂದ ವರ್ಷಕ್ಕೆ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಿರುವಂಥದ್ದು. ಆದರೆ ಈ ವರ್ಷ ದುಪ್ಪಟ್ಟಾಗಿರುವಂಥದ್ದು. ಚಿಕ್ಕಮಗಳೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ವಾಹನಗಳ ನೋಂದಣಿಯೂ ಕೂಡ ಅಧಿಕ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಐಷಾರಾಮಿ ಕಾರುಗಳ ಸಂಖ್ಯೆಯಲ್ಲೂ ಕೂಡ ಅಧಿಕವಾಗಿರುವಂಥದ್ದು. BMW ಕಾರು ಸೇರಿದಂತೆ ಶಿಫ್ಟ್ ಡಿಸೈರ್ ಸೇರಿದಂತೆ ಮಹೇಂದ್ರ XUV 700 ಕಾರುಗಳ ರಿಜಿಸ್ಟ್ರೇಷನ್ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಿರುವಂಥದ್ದು. ಇದು ಚಿಕ್ಕಮಗಳೂರಿನ ಪ್ರಾದೇಶಿಕ ಕಚೇರಿ ಒಂದರಲ್ಲೇ ಸರಿಸುಮಾರು 5,777 ಕಾರುಗಳ ನೋಂದಣಿ ಆಗಿರುವಂಥದ್ದು. ಇದಕ್ಕೆ ಭಾಳ ಪ್ರಮುಖವಾಗಿ ಕಾರಣ ಈಗಾಗಲೇ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಬಾರಿ RTO ಅಧಿಕಾರಿಗಳಿಗೆ ಕೊಟ್ಟಿದ್ದಂಥ ಟಾರ್ಗೆಟ್ ಕೂಡ ರೀಚ್ ಆಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು. ಸರಿಸುಮಾರು 13,000 ವಾಹನಗಳು ಕೂಡ ಚಿಕ್ಕಮಗಳೂರು ಪ್ರಾದೇಶಿಕ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಕೂಡ ಆಗಿರುವಂಥದ್ದು. ಒಟ್ಟಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿ ದರದ ಹೆಚ್ಚಳ ಹಾಗೆಯೇ ಕಾಳು ಮೆಣಸಿನ ದರದ ಹೆಚ್ಚಳ ಹಿನ್ನೆಲೆಯಲ್ಲಿ ವಾಹನಗಳ ಖರೀದಿಗೆ ಜನರು ಮುಗಿಬೀಳ್ತಿರುವಂಥದ್ದು. ಹಾಗಾಗಿ ನೋಂದಣಿಯ ಪ್ರಕ್ರಿಯೆ ಕೂಡ RTO ಕಚೇರಿಯಲ್ಲಿ ನಡೀತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.